ಅನುಕೂಲ ಸರ್. ಎರಡನೇ ಹಂತದಲ್ಲಿ ಇವರಿಗೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಬಟ್ ಎಲೆಕ್ಷನ್ ಗಮನದಲ್ಲಿ ಇಟ್ಕೊಂಡು 2028ನ್ನ ಹೇಗೆ ಲೆಕ್ಕಾಚಾರ ಹಾಕ್ಬೋದು? ಅಂಡ್ ಹೆಣ್ಮಕ್ಳು ಬಗ್ಗೆ ಮಾತಾಡ್ತಾ ಇದ್ರೆ ಅದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್. ನಾನು ಬಂದೇ ಬರ್ತೀನಿ ಸರ್, ಸಪ್ರೇಟ್ ಆಗಿ ಮಾತಾಡ್ತೀನಿ ನಾನು ಅದನ್ನ. ಈ ಎಕ್ಸ್ಪೆರಿಮೆಂಟ್ ಅನ್ನೋದನ್ನ ಈ ಹಂತದಲ್ಲಿ ಹೇಗೆ ನೋಡ್ಬೋದು ನಾವು? ಎಕ್ಸ್ಪೆರಿಮೆಂಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪದೇ ಪದೇ ಅವರೇ ಮಂತ್ರಿ ಆಗ್ತಿದ್ದಾರೆ. ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಯಾವಾಗ ಅನ್ನೋದು ಒಂದು ಲೆಕ್ಕಾಚಾರ. ಅದು ಯಾರೋ ಪವರ್ ಬಿಟ್ಕೊಡೋದಕ್ಕೆ ವಯಸ್ಸಾಗಿದೆ ಅಂತ ಒಪ್ಕೊಳ್ಳೋಕ್ಕೂ ರೆಡಿ ಇರಲ್ಲ, ಪವರ್ ಬಿಟ್ಕೊಡೋಕ್ಕೂ ರೆಡಿ ಇರಲ್ಲ. ಹೀಗಾಗಿ ಹೊಸ ಲೀಡರ್ಸ್ ನ ಬಿಲ್ಡಪ್ ಮಾಡಿ ಈಗ ಡಿ.ಕೆ. ಶಿವಕುಮಾರ್ ಅವ್ರ ತಲೆನಲ್ಲಿ ಏನಿದೆ, ಒಬ್ಬ ಡಿಸ್ಟ್ರಿಕ್ಟ್ ಮಿನಿಸ್ಟರ್ 3-4 ಜನನ ಗೆಲ್ಲಿಸ್ಕೊಂಬರೋ ಕೆಪಾಸಿಟಿ ಇರ್ಬೇಕು. ಅದನ್ನ ಅವ್ರು ಹೇಳಿದ್ದಾರೆ. ಅವರು 4 ಜನನ ಗೆಲ್ಲಿಸ್ಕೊಂಡ್ ಬರೋ ಕೆಪಾಸಿಟಿ ಇರಬೇಕು. ಹಾಗಿದ್ರೆ ನಿಮಗೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕೆಲವ್ರ ಹತ್ರ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಅದರ ಅವರು ಏನೋ ಒಂದು ಮುಂದಿನ ಚುನಾವಣೆಯಲ್ಲಿ ಒಬ್ಬ ಸ್ಟ್ರಾಂಗ್ ಆಗಿರೋ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅಥವಾ ಮಂತ್ರಿಯನ್ನು ಕೊಟ್ಟ ಅಂತಂದ್ರೆ ಅವ್ರ ಕಡೆಯಿಂದ 4 ಜನ ಗೆಲ್ಲಿಸ್ಕೊಂಡ್ ಬಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಮತ್ತೊಂದ್ಸರಿ ಬರುತ್ತೆ ಅನ್ನೋದು ಅವ್ರ ಪಕ್ಷದ. ಸಾರಿ ಟು ಇಂಟರಪ್ಟ್ ಸರ್, ಹೊಸ ಮುಖಗಳಿಗೆ ಅವಕಾಶ ಕೊಡ್ಬೇಕು, ಸಿಗಬೇಕು, ಖಂಡಿತವಾಗ್ಲೂ ಹೌದು. ಅದ್ರ ಜೊತೆಗೆ ಹಿರಿಯರನ್ನ ಕಡೆಗಣನೆ ಮಾಡೋ ಹಂಗೂ ಇಲ್ಲ. ಬಿಕಾಸ್ ಅವರ ಅನುಭವವನ್ನು ಇವ್ರು ಲೆಕ್ಕಕ್ಕೆ ತಗೊಂಡು ಎಲೆಕ್ಷನ್ಗೆ ಹೋಗ್ಬೇಕು ನೆಕ್ಸ್ಟ್ ಅಲ್ವಾ? ವಿದ್ಯಾ, ಇಲ್ಲಿ ಕೇಳಿ, ಈಗ 13 ಜನ ಆಲ್ರೆಡಿ ಹಿರಿಯರಿದ್ದಾರೆ. ಈಗ ತಗೊಂಡಿರೋ ಫಸ್ಟ್ ಬ್ಯಾಚ್ ಅಲ್ಲಿ 13 ಜನ ಅವರೇ ಇದ್ದಾರೆ. ಈಗ ನೀವು ಬರೋದ್ ಬಗ್ಗೆ ಚರ್ಚೆ ಮಾಡ್ತಿದ್ರಿ, ಎಷ್ಟ್ ಜನ ಮಂತ್ರಿಗಳು. ಈಗ 3 ಜಿಲ್ಲೆಗೆ ಒಬ್ಬ ಮಂತ್ರಿ, ಯಾವ್ದೋ ಬಳ್ಳಾರಿ, ಅದ್ಯಾವ್ದೋ ಬಿಜಾಪುರ, ಇನ್ನೊಂದ್ ಯಾವ್ದೋ ಮೂರ್ ಜಿಲ್ಲೆಗಳಿಗೆ ಮುನಿಯಪ್ಪನೋ ಯಾರೋ ಒಬ್ರು ಮಂತ್ರಿ ಇದ್ದಾರೆ. ಎಂ.ಬಿ. ಪಾಟೀಲ್ ವಿಜಯಪುರ, ಈ ಬಾಗಲಕೋಟೆ, ಈ ತರದ 3 ಜಿಲ್ಲೆಗಳಿಗೆ ಉಸ್ತುವಾರಿ ಮಂತ್ರಿ ಇದ್ದಾರೆ. ಹೆಚ್ಚು ಬರ ಇರೋ ಶರಣ್ ಪ್ರಕಾಶ್ ಪಾಟೀಲ್ ಯಾದಗಿರು, ಕಲಬುರ್ಗಿ ಮಂತ್ರಿ ಇದ್ದಾರೆ. ಯಾಕೆ ಹೋಗ್ಲಿಲ್ಲ ಅವರು? ರಿಷಫಲ್ ಆಗೋವರೆಗೂ ಕಾಯ್ಬೇಕಾ? ಎಕ್ಸ್ಪೆನ್ಷನ್ ಆಗೋವರೆಗೂ ಕಾಯ್ಬೇಕಾ? ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ತಾನೆ, ಇಟ್ ಇಸ್ ದೇರ್ ಡ್ಯೂಟಿ ಟು ವಿಸಿಟ್ ದೇರ್. ಯಾಕೆ ಹೋಗ್ಲಿಲ್ಲ? ಹೊಸ ಮಂತ್ರಿಗಳೇ ಹೋಗ್ಬೇಕಾ? ಏನಿಲ್ಲ, ಮಂತ್ರಿ ಮಂಡಲ ವರ್ಕಿಂಗ್ ಅಲ್ಲಿ ಇದೆ. ಯಾಕೆ ಹೋಗ್ಬಾರ್ದು ಅವರು? ಯಾಕೆ ರಿಪೋರ್ಟ್ ಸಬ್ಮಿಟ್ ಮಾಡುದು? ಅಟ್ ದಿ ಸೇಮ್ ಟೈಮ್ ಬಿಜೆಪಿ ಅವರು, ಜೆಡಿಎಸ್ ಅವ್ರು ಹೇಳ್ತಾರಲ್ಲ, ಸೆಂಟ್ರಲ್ ಮೇಲೆ ಯಾಕೆ ಪ್ರೆಷರ್ ಹಾಕ್ಬಾರ್ದು? ಇವ್ರು ರಿಪೋರ್ಟ್ ಕೊಟ್ಟಿಲ್ಲ ಅಂತಾರ ಅವರು. ಪಲಾಯನವಾದದಿಂದ ಒಬ್ರು ಮೇಲೆ ಒಬ್ರು ಮಾಡುವಂತಹ ರಾಜ್ಯದಲ್ಲಿ ಸರ್ಕಾರ ಇದೆ, ಸಮಿತಿ ಯಾಕೆ ಮಾಡಿಲ್ಲ? ಕೇಂದ್ರ ಸರ್ಕಾರ ಕೊಡ್ಬೇಕಾಯ್ತಂತ ಒಂದು ಸಮಿತಿ ಮಾಡಿ ಅದನ್ನ ಯಾಕಾದ್ರೂ ಪ್ರಸ್ತಾವನೆ ಮಾಡ್ತಾ ಇಲ್ಲ ಇವತ್ತು? ಸಮೀವುಲ್ ಅವರೇ, ನೀವು ಚೆನ್ನಾಗಿ ಮಾತಾಡ್ತಾ ಇದ್ದೀರಿ, ವಿಶ್ಲೇಷಕರು. ಸಮೀವುಲ್ ಅವರೇ ಕೇಳಿ, ಒಂದ್ ನಿಮಿಷ ಈಗ ಅವರು ಟೈಮ್ ಕೊಡ್ತೀನಿ. ಯಾವ ರಾಜಕೀಯ ಪ್ರಶ್ನೆಗಳು ಪ್ರಶ್ನಾತೀತರಲ್ಲ. ಯಾವ ಒಂದ್ ಶಬ್ದನು ಕಮೆಂಟ್ ಮಾಡಂಗಿಲ್ಲ ಅಂದ್ರೆ ಏನಿಲ್ಲ ಡೆಮೋಕ್ರೆಟಿಕಲ್ ಸಿಸ್ಟಮ್ ಅಲ್ಲಿ ಇರೋದು. ಆಯ್ತಾ? ನಾನು 2 ಪಕ್ಷದ ಪ್ರಶ್ನೆ ಮಾಡಿದ್ದೀನಿ. ನಾನೊಬ್ಬ ನಾಗರಿಕನಾಗಿ ಕಾಂಗ್ರೆಸ್ ಏನ್ ಮಾಡ್ತಿದೆ ಮತ್ತು ಸೆಂಟ್ರಲ್ ಅಧಿಕಾರ ಇದ್ದು ರಾಜ್ಯದ ನೆರವಿಗೆ ನಿಲ್ಬೇಕಾದಂತವ್ರು ಏನ್ ಮಾಡ್ತಿದ್ದಾರೆ ಅಂತ ಎರಡನ್ನೂ ಕೇಳಿದ್ದೀನಿ ನಾನು. ಆಯ್ತಾ? ಎಗೇನ್ ಕಮ್ ಟು ದಿ ಪಾಯಿಂಟ್ ಆಫ್ ಯಾವುದು ಸಂಪುಟ ವಿಸ್ತರಣೆಯ ವಿಚಾರಕ್ಕೆ ಬಂದಾಗ ನನಗೆ ಬಂದಿರುವ ಮಾಹಿತಿಯ ಮತ್ತೊಂದು ಮಾಹಿತಿಯ ಪ್ರಕಾರ ಮತ್ತೆ ಡೆಪ್ಯೂಟಿ ಸಿಎಂ ಗಳನ್ನ ಸೃಷ್ಟಿ ಮಾಡುವ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. 1+ ಎಷ್ಟು ಸರ್? 4 ಎಷ್ಟಾಗ್ಬೋದು ಸರ್? 1+ ಮತ್ತೆ ಉಪಮುಖ್ಯಮಂತ್ರಿ ಹುದ್ದೆಗಳನ್ನ 2 ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿಸುವ ಒಂದು ಚರ್ಚೆ ಮುನ್ನೆಲೆಗೆ ಬಂದಿದೆ ಅಂತ ನನಗೆ ಒಪ್ಕೊಳ್ಬಹುದು ಡಿ.ಕೆ. ಶಿವಕುಮಾರ್ ಅನ್ಸುತ್ತಾ ಸರ್? ಬರ್ತೀನಿ, ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳಿ, ಇದಕ್ಕೆ ಉತ್ತರ ಕೇಳ್ತೀನಿ ಸರ್ ನಾನು ನಿಮ್ಮ ಹತ್ರ.